ನಮಸ್ಕಾರ ವೀಕ್ಷಕರೇ, TV5ನ ಎಲ್ಲ ಸಹೃದಯಿ ಆತ್ಮೀಯ ವೀಕ್ಷಕರಿಗೆ TV5 ಸಿಬ್ಬಂದಿ ವರ್ಗದ ಯುಗಾದಿ ಹಬ್ಬದ ಹಾರ್ದಿಕ ಪ್ರೀತಿಯ ನಲ್ಮೆಯ ಒಲುಮೆಯ ಶುಭಾಶಯಗಳು. ನಾನು ಗುರುಪ್ರಸಾದ್. ಎಲ್ಲರೂ ಹೊಸ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಹಾಗೆಯೇ ಹೊಸ ವರ್ಷ ಅಂದ ತಕ್ಷಣ ನಾವು ಹಳೆಯ ವರ್ಷದ ನೆನಪನ್ನು ಮರೆಯೋ ಹಾಗಿಲ್ಲ. ಏನಿತ್ತು ಗ್ಯಾಪ್ ಎಲ್ಲವನ್ನು ಕೂಡ ಹೊಸ ವರ್ಷದಲ್ಲಿ ನವನವೀನವಾಗಿರಲಿ ಅಂತ ಫಿಲಪ್ ಮಾಡ್ಕೊಂಡು ಹೋಗೋಣ. ಅದ್ರ ಜೊತೆಗೇ ಹೊಸ ಕಾಲಘಟ್ಟಕ್ಕೆ ಬದಲಾಗ್ತಾ ಇರುವಂಥ ಎಲ್ಲ ರೀತಿಗಳನ್ನು ಸ್ವೀಕಾರ ಮಾಡೋಣ. ಅದು ಕಷ್ಟ ಇರಲಿ ನಷ್ಟ ಇರಲಿ, ಮುಂದೊಂದು ದಿನ ನಮಗೆ ಸುಲಭ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ, ಈ ನಿಟ್ಟಿನಲ್ಲಿ ಮಿರ ಕಣ್ಣುಗಳ ಸರದಾರ ಗಿರಗಿರ ಮಾತುಗಳ ಹಮ್ಮೀರ ನಮ್ಮ ಜೊತೆ ಇದ್ದಾರೆ. ಎಸ್, ಅವರೇನೆ ಪ್ರಜಾಕೀಯದ ಉಪೇಂದ್ರ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಸ್ವೀಟ್ ಆಗಿ ಹಾರ್ಟ್ಫುಲಿ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಸರ್, ನಿಮಗೆ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್ ವೀಕ್ಷಕರೇ, ಯುಗಾದಿ ಹಬ್ಬದ ಈ ಸುದಿನದಲ್ಲಿ ಹೊಸ ಕನಸುಗಳನ್ನು ಹೊತ್ಕೊಂಡು ಹೊಸ ರೀತಿಯ ಹೊಸ ಮಜಲುಗಳಿಗೆ ಸಾಕ್ಷಿ ಆಗ್ತಾ ಇರುವಂತಹ, ರಾಜಕೀಯದ ಕಾನ್ಸೆಪ್ಟನ್ನೇ ಬದಲಾಯಿಸಿರುವಂತಹ ಪ್ರಜಾಕೀಯದ ನಾಯಕ, ಉತ್ತಮ ನಾಯಕ ನಮ್ಮ ಜೊತೆ ಇದ್ದಾರೆ. ಮಾತನಾಡೋಣ. ಯಾಕೆಂದರೆ ಈಗಾಗಲೇ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಅವರ ಸ್ಪರ್ಧಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಒಂದು ಕಡೆ ನಾವೇನು ಹೇಳ್ತೀವಿ, ಉಪೇಂದ್ರ ಅಂದ ತಕ್ಷಣ ನಮಗೆ ಮೈಂಡಲ್ಲಿ ಬರುವಂಥದ್ದು ಒಬ್ಬ ಬುದ್ಧಿವಂತ, ಒಬ್ಬ ಫಿಲಾಸಫರು, ಒಬ್ಬ ಡೈರೆಕ್ಟ್ರು, ಒಬ್ಬ ಆ್ಯಕ್ಟರು, ಒಬ್ಬ ಸ್ಟೋರಿ ರೈಟ್ರು, ಹೀಗೆ ಎಲ್ಲವೂ ಕೂಡ ಸ್ಕ್ರೀನ್ ಪ್ಲೇ ಎಲ್ಲವೂ ಕೂಡ ಕಾಣುತ್ತೆ. ಆದರೆ ಉಪೇಂದ್ರ ಅದನ್ನೆಲ್ಲವನ್ನು ಬಿಟ್ಟು ಈ ಸ್ಕ್ರೀನ್ ಪ್ಲೇ ಯಾಕೆ ಮಾಡ್ತಾ ಇದ್ದಾರೆ, ಅಥವಾ ಈ ಒಂದು ಡೈರೆಕ್ಷನ್ ಯಾಕೆ ಮಾಡ್ತಾ ಇದ್ದಾರೆ, ಜನರನ್ನು ಯಾಕೆ ಈ ರೀತಿಯಾಗಿ ಬೇರೆ ಕಡೆ ಬದಲಾಯಿಸ್ತಾ ಇದ್ದಾರೆ, ಅಥವಾ ರಾಜಕೀಯನೇ ಬೇಡವಾ, ರಾಜಕೀಯದಿಂದ ಬೇರೆ ಏನು ಬೇಕು ಅನ್ನುವಷ್ಟು ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳಿಗೆ ಈಗ ಬಹುಶಃ 2 ವರ್ಷದಿಂದ ಉಪೇಂದ್ರ ಮಾಗಿದ್ದಾರೆ ಅಂತ ಅನ್ಕೊಳ್ತೀನಿ. ಸೊ ಹಾಗಾಗಿ ಮತ್ತಷ್ಟು ಮಾತನಾಡೋಣ. ಅದಕ್ಕೂ ಜನಸಾಮಾನ್ಯ ಪ್ರತಿನಿತ್ಯ ಬಳಸುವಂತಹ ಒಬ್ಬ ಆಡಿ ಕಾರ್ ಬಳಸದೇ ಇರಬಹುದು, ಒಬ್ಬ ಹೆಲಿಕಾಪ್ಟರ್ ಹೋಗದೇ ಇರಬಹುದು, ಆದರೆ ಆಟೋ, 3 ಚಕ್ರದ ಆಟೋವನ್ನು ಎಲ್ಲರೂ ಕೂಡ ಬಳಸಿರ್ತಾರೆ. ಆ ಚಿಹ್ನೆಯೊಂದಿಗೆ ಕಣಕ್ಕಿಳಿದಿದ್ದಾರೆ. ಒಂದು ಸಂಘರ್ಷನ ಅಥವಾ ಯುದ್ಧನ, ಅದ್ರ ಜೊತೆಗೆ ಪರೀಕ್ಷೆನ, ಇವೆಲ್ಲದಕ್ಕೂ ಕೂಡ ಉಪೇಂದ್ರ ಸಿದ್ಧರಾಗಿದ್ದಾರೆ. ಹೆಚ್ಚು ಮಾತಾಡೋದು ಬೇಡ, ಅವ್ರನ್ನೇ ಮಾತನಾಡಿಸೋಣ. ಏನು ಹೇಳ್ತಾರೆ ಅವರ ಇವತ್ತಿನ ದಿನದಲ್ಲಿ, ಹೇಗೆ ಅವರೆಲ್ಲ, ಯಾಕೆಂದರೆ ಇಡೀ ಕರ್ನಾಟಕವನ್ನು ಒಂದು ರೌಂಡ್ ಸುತ್ಕೊಂಡು ಬಂದಿದ್ದಾರೆ, ಜನ ಗೊತ್ತಾಗಿದ್ದಾರೆ, ಜನ ಹೇಗಿದ್ದಾರೆ, ಯಾವ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು. ಉಪೇಂದ್ರ ಅವರೇ, ಹೇಗಿದೆ ರಾಜಕೀಯವಲ್ಲದ ಪ್ರಜಾಕೀಯ ಜೀವನ? ಸರ್, ಇದೇ ಸರ್ ಸತ್ಯ. ಆ್ಯಕ್ಚುಲಿ ಒಂದು ರೌಂಡ್ ಹೋಗಿ ಬಂದಾಗ ಇನ್ನೂ ಹತ್ರ ಹೋದಷ್ಟು ಜನಗಳ ಹತ್ರ ಇನ್ನೂ ತುಂಬ ಗೊತ್ತಾಗತ್ತೆ ಆ್ಯಕ್ಚುಲಿ ಎಷ್ಟು ಮಾಡಬೇಕಾಗಿರೋ ಕೆಲಸಗಳಿದ್ದಾವೆ. ನಾವು ಸರ್ ಮನೇಲಿ ಕೂತ್ಕೊಂಡು TV ನೋಡಿಕೊಂಡು AC ರೂಮಲ್ಲಿ ಕೂತ್ಕೊಂಡಿರೋ ಜಗತ್ತೇ ಬೇರೆ, ಹೊರಗಡೆ ಹೋದಾಗಿರೋ ಜಗತ್ತೇ ಬೇರೆ. ಖಂಡಿತ ಸರ್, ಆ ಬದಲಾವಣೆ ಆಗಬೇಕು, ಆಗುತ್ತೆ ಸರ್, ಖಂಡಿತ. ಜನನು ಸಿದ್ಧರಾಗಿದ್ದಾರೆ ಅನಿಸುತ್ತೆ. ಉಪೇಂದ್ರ ಅಂದರೆ ಇಡೀ ಕರ್ನಾಟಕದ ಜನತೆ ಇಷ್ಟಪಡೋದು ಒಬ್ಬ ಬುದ್ಧಿವಂತ ನಿರ್ಮಾಪಕ, ನಿರ್ದೇಶಕ, ಅದರಲ್ಲೂ ಕೂಡ ಸ್ಟೋರಿ ರೈಟ್ರು, ಹಾಡು, ಸಿನಿಮಾ ಹೀಗೆ ಪರ್ಫೆಕ್ಟಾಗಿರಬೇಕು ಅನ್ನೋ ಪರ್ಫೆಕ್ಷನಿಸ್ಟು. ಜೊತೆಗೆ ಉಪೇಂದ್ರನಲ್ಲಿ ಒಬ್ಬ ಫಿಲಾಸಫರ್ ಕೂಡ ಇದ್ದಾರೆ. ಅದು ವೈಯಕ್ತಿಕವಾಗಿ, ಜೊತೆಗೆ ಜನ ಕಂಡುಹಿಡಿದಿರುವಂಥ ಮಾತು. ಈ ಫಿಲಾಸಫಿ ರಾಜಕೀಯ ಹೊರತುಪಡಿಸಿ ಪ್ರಜಾಕೀಯಕ್ಕೆ ಎಷ್ಟು ನೀವು ಅರ್ಥ ಮಾಡಿಕೊಂಡು ಅದನ್ನು ಬೆಳೆಸ್ತಾ ಇದ್ದೀರಿ ಅಂತ? ಇಲ್ಲ ಸರ್, ಆ್ಯಕ್ಚುಲಿ ನೀವೇ ಯಾವುದೋ ಒಂದು ವಿಡಿಯೋ ನೋಡಿರ್ಬೋದು, ಸುಮಾರು 17-18 ವರ್ಷದ ಹಿಂದೆ ಮೈಸೂರು ಒಂದು ಪ್ರೋಗ್ರಾಮ್ ಆದಾಗ ಹೇಳಿದ್ದೆ. ಆ್ಯಕ್ಚುಲಿ ಅಂದರೆ ನಾನು ಸಿನಿಮಾಗೆ ಬಂದಿದ್ದೆ ಏನೋ ಒಂದು ಮಾಡಬೇಕು ಅಂತ. ಫಸ್ಟು ಸಿನಿಮಾಗೆ ಬರೋಣ, ಸಿನಿಮಾಲಿ ಸ್ವಲ್ಪ ಜನಕ್ಕೆ ಗೊತ್ತಾದ್ರ ಮೇಲೆ ಈ ವಿಷಯಗಳೆಲ್ಲ ಹೇಳಬೇಕು ಅಂತ ಏನೋ ಒಂದು ಅಸ್ಪಷ್ಟವಾದ ಕಲ್ಪನೆ ಇತ್ತು. ಈ ಒಂದು ನನ್ನ ಒಂದು 20-25 ವರ್ಷದ ಈ ಒಂದು ಸಿನಿಮಾ ಇದರಲ್ಲಿ ಸಾಕಷ್ಟು ಸ್ಕ್ರಿಪ್ಟ್ಗಳಲ್ಲಿ ಇದರಲ್ಲೆಲ್ಲ ತುಂಬ ಆದಷ್ಟು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೆ. ಇದಕ್ಕೆ ಸೊಲ್ಯೂಷನ್ ಹುಡುಕ್ತಾನೆ ಇದೆ. ಇವನ್ ಸೂಪರ್ ಅನ್ನೋ ಪಿಕ್ಚರಲ್ಲೂ ಕೂಡ ಕೊನೆಗೆ ಅಲ್ಟಿಮೇಟ್ಲಿ ನನಗೆ ಅದರಲ್ಲಿ ಸೊಲ್ಯೂಷನ್ ಅನಿಸಿದ್ದು, ಕೊನೆಗೆ ಅದೇ ನೀವೇ ಬದಲಾಯಿಸಬೇಕು, ಜನಗಳೇ ಬದಲಾಗಬೇಕು ಇದನ್ನು ಚೇಂಜ್ ಮಾಡೋಕ್ಕೆ ಅಂತ. ಬಟ್ ಆಮೇಲೆ ರಿಯಲ್ ಆಗಿ ನೋಡ್ಬೇಕಾದ್ರೆ ಹೇಗೆ ಅವ್ರಿಗೆ ಆಪ್ಷನ್ನೇ ಕೊಡದೆ ಜನ ಹೇಗೆ ಬದಲಾಗ್ತಾರೆ ಪಾಪ. ಎಲ್ಲರೂ ಒಂದೇ ದಾರಿಲಿ ಹೋಗ್ತಾ ಇದ್ದೀವಿ, ಏನು ಮಾಡಿದ್ರೆ ಇದಾಗ್ಬೋದು ಅಂದಾಗ ನನಗೆ ಇದನ್ನು ತುಂಬ ಜನರ ಹತ್ರ ಡಿಸ್ಕಸ್ಸು ಮಾಡಿದೆ. ಈ ಥರ ಯಾಕೆ ಒಂದು ಸಂಪೂರ್ಣ ಬದಲಾವಣೆ ತರಬಾರ್ದು. ಈಗ ಓಕೆ, ಇಷ್ಟು ವರ್ಷ ನಡ್ಕೊಂಡು ಬಂದ್ಬಿಟ್ಟಿದೆ. ಎಲ್ಲೋ ಒಂದು 4-5 ಜನಕ್ಕೆ ಕಾಫಿ ಟೀ ಕುಡಿಸ್ಬಿಟ್ಟು ಒಬ್ಬ ನಾಯಕ ಆಗಿರ್ತಾನೆ. ಅಲ್ಲಿಂದ ಬೆಳ್ಕೊಂಬಂದ್ರೆ ಇದು ಇವತ್ತು 50 ಕೋಟಿ 40 ಕೋಟಿ ಖರ್ಚು ಮಾಡಿ ಎಲೆಕ್ಷನ್ ಗೆಲ್ಲೋ ಪರಿಸ್ಥಿತಿ ಬಂದಿದೆ. ತಪ್ಪು ಸರಿಗಳ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ, ಬೆಳ್ಕೊಂಬಂದ್ಬಿಟ್ಟಿದೆ ಅದು. ಸೊ ಇದೇ ಥರ ಎಷ್ಟು ವರ್ಷ ಹಿಂಗೆ ಮೂವ್ ಆಗುತ್ತೆ. ಹಿಂಗೆ ಆಗ್ತಾ ಇದ್ರೆ ಏನಾಗುತ್ತೆ, ಬರೀ 20% ಜನರ ಹತ್ರನೇ ಇದು ಗಿರಿಕಿ ಹೊಡಿತಿದೆ ದುಡ್ಡು. ಅದರಿಂದ ತೊಟ್ಟಿಗ್ತಿರೋ ನೀರು ಮಾತ್ರ ಆ್ಯಕ್ಚುಲಿ ಕೆಳಗೆ ಜನಕ್ಕೆ ಬರ್ತಾ ಇದೆ. 80% ಜನರ ದುಡ್ಡದು. ಸೊ ಈ ಒಂದು ಸಣ್ಣ ಬದಲಾವಣೆ ಆದರೆ ಈ 80% ಜನರ ಹತ್ರ
ಕರೆಕ್ಟಾಗಿ ಹಣ ಅಥವಾ ಒಂದು ಸವಲತ್ತುಗಳು ಬಂದಾದ್ರೆ ಇಡೀ ದೇಶನೇ ಹೆಂಗೆ ಚೇಂಜ್ ಆಗ್ಬೋದು, ಅದ್ಭುತವಾದ ಬದಲಾವಣೆ ಆಗುತ್ತೆ. ಸೊ ಇದು ಹೆಂಗೆ ಮಾಡೋದು ಅಂದರೆ ಕೊನೆಗೆ ನನಗನ್ಸಿದ್ದು ಮತ್ತೆ ಜನರ ಹತ್ರನೇ ಹೋಗ್ಬೇಕು. ಇದನ್ನು ಯಾರ ಹತ್ರ ಕೇಳಿದ್ರು ಏನು ಪ್ರಯೋಜನ ಇಲ್ಲ, ಯಾಕಂದ್ರೆ ಇದು 72 ವರ್ಷದ ಬೆಳ್ಕೊಂಡಿರೋ ವೃಕ್ಷ ಇದು. ಸೊ ಇಲ್ಲೊಂದಿನ ಆಪ್ಷನ್ ಇದೆ, ಒನ್ ಡೇ ತುಂಬಾ ದೂರಕ್ಕೆ ಚಾಚ್ಕೊಂಡಿದೆ, ಅಲ್ಲಿ ಹೋಗಿ ಏನೋ ಬದಲಾವಣೆ ಮಾಡ್ತೀವಿ, ನಾವೇ ಬದಲಾಗ್ಬಿಡ್ತೀವಿ ಅಲ್ಲಿ. ಖಂಡಿತ. ಸೊ ಅದರಿಂದ ಇದೊಂದು ದಾರಿ ಅಂದ್ಬಿಟ್ಟು ನೋಡೋಣ ಅಂತ ಇಲ್ಲಿ ಮತ್ತೆ ಕಾಡಿದ್ದದೆ. ಇದು ಸಾಧ್ಯನಾ? ಎಲ್ಲರಲ್ಲೂ ಕಾಡ್ತಾ ಇರೋ ಪ್ರಶ್ನೆ, ಇದು ಹೆಂಗೆ ಸಾಧ್ಯನಾ? ನನ್ನಲ್ಲೂ ತುಂಬ ಕಾಡಿದೆ ಇದು. ಬಟ್ ಕೊನೆಗನ್ಸಿದ್ದು ಒಂದು ಒಳ್ಳೆ ಕೆಲಸ ಮಾಡೋಕ್ಕಾರೆ ಸೋಲು ಗೆಲುವಿನ ಭಯ ಏನು, ಕರ್ಮಣ್ಯವಾಧಿಕಾರಸ್ಥೆ ಥರ ನಮ್ಮ ಕೆಲಸ ನಾವು ಮಾಡೋಣ. ಸತ್ಯ ಇದ್ರೆ ಜನ ಖಂಡಿತ ಇದನ್ನ ಎತ್ಕೊಂಡು ಹೋಗ್ತಾರೆ ಮುಂದೆ ಅಂತ ಅನ್ನಿಸ್ತು. ಅವಾಗ ಆ ಭಯ ಹೊಟ್ಟೋಯ್ತು ನನಗೆ. ಓಕೆ, ಅವಾಗ ನ್ಯಾಚುರಲ್ ಆಗಿ ಹೋಗೋಣ. ಅವಾಗ ಏನಂದ್ರೆ ನಾನು ಸೋಲು ಗೆಲುವನ್ನು ಯೋಚನೆ ಬಿಟ್ಟಾಗ ನಾನು ದುಡ್ಡಿರೋರನ್ನ ಕರೆಯಲ್ಲ, ಹೆಸರಿರೋರನ್ನ ಕರೆಯಲ್ಲ, ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ನಾನು ಪ್ಲಾನ್ ಮಾಡಲ್ಲ. ಆ್ಯಕ್ಚುಲಿ ಫಸ್ಟ್ ಕರಪ್ಷನ್ ಸ್ಟಾರ್ಟ್ ಆಗೋದೇ ಅಲ್ಲಿಂದ. ನಾನು ಎಲೆಕ್ಷನ್ ಗೆಲ್ಲಬೇಕು ಫಸ್ಟ್. ತುಂಬ ಜನ ಹೇಳ್ತಾರೆ ಫಸ್ಟ್ ನೀವು ಗೆಲ್ರಿ, ಗೆದ್ರ ಮೇಲೆ ಏನಾರ ಮಾಡ್ಬೋದು, ಗೆಲ್ಲೋದಕ್ಕೆ ಏನು ದಾರಿ ಬೇಕೋ ಅದು ಮಾಡ್ಕೊಳ್ಳಿ ಅಂತ. ನಾನು ಹೇಳಿದ ಆ ದಾರಿಲಿ ಹೋದ ಅಂದರೆ ಇವಾಗ ಆಗಿರೋದೇ ಪರಿಸ್ಥಿತಿ ಆಗುತ್ತೆ. ಸೊ ಇದು ಜನಕ್ಕೆ ಒಂದು ಇದನ್ನು ಕೊಡಬೇಕು ಆ್ಯಕ್ಚುಲಿ. ಇವಾಗ ಏನಂದರೆ ಒಂದು ಆಫರ್ ಕೊಡಬೇಕು. ಈ ಥರ ನೋಡಿ, ಈ ಥರ ಇದೆ, ಸಂಬಳಕ್ಕೆ ಕೆಲಸ ಮಾಡೋ ಒಂದು ಸಿಸ್ಟಮ್. ಝೀರೋ ಇಂದನೇ ನಾವು ಹಿಂಗಿರ್ತೀವಿ. ಹೌದು, ಯಾಕಂದ್ರೆ ಅವಾಗೇನೋ, ಇವಾಗ ನೀವೇ ಯೋಚನೆ ಮಾಡಿ, ಒಂದು 40-50 ಕೋಟಿ ಖರ್ಚು ಮಾಡೋನು 2 ಲಕ್ಷ ರೂಪಾಯಿ ಸಂಬಳ ಕೆಲಸ ಮಾಡ್ತಾರ? ಸಾಧ್ಯನೇ ಇಲ್ಲ ಅಲ್ವಾ ಅದು. ಆಮೇಲೆ ಈ 40-50 ಕೋಟಿ ಖರ್ಚು ಮಾಡಿರೋರೇ ಒಂದು 28 ಜನ ಇದ್ರು ಅನ್ಕೊಳ್ಳಿ, ಅಥವಾ ಒಂದು ಪಕ್ಷ ಫುಲ್ ಅದೇ ಥರ ಇತ್ತು. ಪಕ್ಷದಲ್ಲಿ 1000 ಕೋಟಿ ಬಡ್ಜೆಟ್ಟು, ಇನ್ನು ಪಾರ್ಟಿ ಫಂಡ್ಸು ಅಷ್ಟೊಂದು ಖರ್ಚು ಮಾಡ್ತಾರೆ. ರ್ಯಾಲಿಗಳು, ಸಮಾವೇಶಗಳು, ಅಲ್ಲಿಂದ ಇಲ್ಲಿಗೆ ಹೆಲಿಕಾಪ್ಟರ್ ಓಡಾಟಗಳು, ಇದು 1000 ಕೋಟಿ ಖರ್ಚಾದಾಗ ಈ ಫಂಡ್ಸ್ ಎಲ್ಲಿಂದ ಬರುತ್ತೆ? ಅದು ಮತ್ತೆ ವಾಪಸ್ ಎಲ್ಗೋಗುತ್ತೆ ಸರ್? ಯಾರು ಕೈಯಿಂದ ದುಡ್ಡು ಹಾಕಿ ಮಾಡಲ್ಲ ಅಲ್ವಾ ಸರ್, ಅದೊಂದು ಸತ್ಯ. ಸೊ ಅದು ಎಲ್ಲಿಂದ ನಾವು ಫಂಡ್ ಬರುತ್ತೆ? ಮತ್ತೆ ಅಲ್ಲಿಗೆ ಏನೋ ಒಂದು ಬೆನಿಫಿಟ್ ಕೊಡೋಕ್ಕೋಸ್ಕರ ಮತ್ತೆ ಅದೇ ಸರ್ಕಲ್ಗೆ ಹೋಗ್ತಾ ಇರುತ್ತೆ ಆ ದುಡ್ಡು. ಸೊ ಬಲೆಯಲ್ಲಿ ಸಿಕ್ಕಾಕೊಂತಾನೆ ಇರ್ತಾರೆ. ಅದಕ್ಕೆ ಇಲ್ಲಿ ಇದೊಂದು ದಿನ ಆ್ಯಕ್ಚುಲಿ ಏನು ಹೇಳಿ, ಒಂದು ದಿನ ಒಂದು ಸ್ವಲ್ಪ ಬೇರೆ ಥರ ಯೋಚನೆ ಮಾಡಿಬಿಟ್ರೆ ಕರೆಕ್ಟ್ ಅಲ್ವಾ? ನಮಗೆ ಬೇಕಾಗಿರೋದು ಕಾರ್ಮಿಕರು, ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡೋರು, ನಿಮ್ಮ ಜೊತೆ ಟಚ್ಚಲ್ಲಿದ್ದು ಕೆಲಸ ಮಾಡೋರು, ನಿಮ್ಗೆ ವರದಿ ಕೊಡೋ ಅಂಥವ್ರು. ಸರ್ ಸಾಧ್ಯ ಇದೆ ಸರ್ ಈಗಿನ ಟೆಕ್ನಾಲಜಿ. ಎಲ್ಲ ಫೋನಲ್ಲೇ ಒಂದು ನೋಟಿಫಿಕೇಶನ್ ಹೇಳ್ಬಿಡ್ಬೋದು ಆ್ಯಕ್ಚುಲಿ ಏನಾಗ್ತಿದೆ, ಏನಿದಾಗ್ತಿದೆ ಅಂತ. ಕರೆಕ್ಟ್. ಏನೋ ಮಾಧ್ಯಮಗಳಿದ್ದಾವೆ. ಈಗ ತುಂಬ ಬ್ಯುಸಿ ಶೆಡ್ಯೂಲ್ನಲ್ಲಿದ್ದೀರಿ ಅಂದರೆ ಲೋಕಸಭೆ ಎಲೆಕ್ಷನ್ನು, ಯಾಕೆಂದರೆ ಇಲ್ಲಿಂದ ಪ್ರಜಾಕೀಯದ ಜೀವನಕ್ಕೆ ಎಂಟ್ರಿ ಕೊಡ್ತಾ ಇದ್ದೀರಿ. ಅಂದರೆ ನೀವು ಸ್ಪರ್ಧೆ ಮಾಡ್ತೀರಿ ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ರು. ಬಟ್ ಉಪೇಂದ್ರ ಒಂದು ಬಿಂದುವಿನಲ್ಲಿ ನಿಂತು 2 ಕೈಗಳನ್ನು ಚಾಚ್ಕೊಂಡಿದ್ದಾರೆ. ಸೊ ಎಲ್ಲರನ್ನು ಅಪ್ಕೊಳ್ತಾ ಇದ್ದಾರೆ. ಯಾಕೆ ಉಪೇಂದ್ರ ಸ್ಪರ್ಧೆ ಮಾಡ್ತಿಲ್ಲ? ತುಂಬ ಕಾತರರಾಗಿದ್ರು ಜನ. ಇಲ್ಲ ಸರ್, ನೋಡಿ ಅದೇ ಮತ್ತೆ ಆ್ಯಕ್ಚುಲಿ ಇಲ್ಲಿ ನೋಡಿ 28 ಜನ ನಾನು ಸೆಲೆಕ್ಟ್ ಮಾಡಬೇಕು, 28 ಜನಕ್ಕೂ ನಾನು ಓಡಾಡಿ ಅವರಿಗೆಲ್ಲ ಪ್ರಚಾರ ಮಾಡಬೇಕು, ಈ ಕಾನ್ಸೆಪ್ಟ್ಗಳು ಹೇಳಬೇಕು. ಇವಾಗ ನಾನೇ ಒಂದು ಕಡೆ ನಿಂತ್ಕೊಂಡ್ಬಿಟ್ರೆ ಬರೀ ನಂದು ಕಾನ್ಸಂಟ್ರೇಷನ್ ಆಗ್ಬಿಡುತ್ತೆ, ನನ್ನ ಗೆಲುವು ಸೋಲೆ ಮುಖ್ಯ ಆಗ್ಬಿಡುತ್ತೆ. ನೀವೇ ಸೋತೋಗ್ಬಿಟ್ರೆ ನಾಳೆ ನಿಮ್ಮ ಪ್ರಜಾಕ್ಕೆ ಏನ್ರಿ ಅಂತಾರೆ, ಅಥವಾ ನೀವು ಗೆಲ್ಲೇಬೇಕ್ರಿ ಅಂತಾರೆ. ಅವಾಗ ನಾನು ಈ ಕಂಪ್ಲೀಟ್ ಏನಂದ್ರೆ ಜನಕ್ಕೆ ಒಬ್ರು ಇವರೊಬ್ಬರಿಗೆ ಏನು ಮಾಡೋಕ್ಕೆ ಸಾಧ್ಯ? ಓಕೆ ಗೆಲ್ಬೋದು, ಹಂಗೆ ನೋಡೋಕೆ ನಾನು ಯಾವುದೋ ಪಕ್ಷದಲ್ಲೇ ನಿಂತ್ಕೊಂಡು ಗೆಲ್ಬೋದಾಗಿತ್ತು ಅಲ್ವಾ? ಅದಲ್ಲ, ಉದ್ದೇಶನೇ ಅದಲ್ಲ ಆ್ಯಕ್ಚುಲಿ. ಇದನ್ನ ಬೇರೆ ಥರನೇ ಯೋಚನೆ ಮಾಡಬೇಕಾಗಿದೆ ಸ್ವಲ್ಪ. ಏನಂದ್ರೆ ನೋಡಿ, ನಮ್ಮ ಮೈಂಡ್ ಸೆಟ್ ಹೆಂಗಾಗಿದೆ, ನಾನು ಎಲ್ಲ ಕಡೆ ಹೋದಾಗ ಕೇಳ್ತಾ ಇರ್ತೀನಿ, AFR ಅನ್ಕೊಳ್ಳಿ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ ಅಂತ. ಏನು ಬರುತ್ತೆ ಹೇಳಿ? ಆ್ಯಪಲ್. ನೋಡಿ ಅದೇ ಹೇಳಿದ್ದು. ಯಾಕೆ ನಿಮ್ಗೆ ಅಮೇರಿಕಾ ಆಟೋ, ಅಮೇರಿಕಾ ಏನೋ ಅಂಟಾರ್ಟಿಕಾ, ಅಂಬಿಕಾ ಇವೆಲ್ಲ ಯಾಕೆ ಬರಲ್ಲ, ಆರ್ಮಿ ಯಾಕೆ ಬರಲ್ಲ ಅಂದರೆ ನಮ್ಗೆ ಹೇಳ್ಕೊಟ್ಟಿಲ್ಲ ಅದನ್ನು. AFRಗೆ ಒಂದಷ್ಟು ವರ್ಡ್ ಹೇಳಿ ಅಂತ ನಮ್ಮನ್ನು ಕಲಿಸ್ಬಿಟ್ಟಿದ್ದಿದ್ರೆ ನಾನು ಚಿಂತಕನಾಗ್ತಿದ್ದೆ. AFR ಅನ್ಕೊಳ್ಳಿ ನನ್ನ ತಲೆ ಓಡೋದು, ಏನು ಹೇಳೋಣ, ಹೇಗೆ ನಾವು ಸ್ಟಿಕಾನ್ ಆಗ್ಬಿಟ್ಟು ಅದೇ ಥರ ಎಕ್ಸಾಂಪಲ್ಗಳು ಫಾಲೋ ಮಾಡಿಕೊಂಡೇ ಸಮಾಜನೇ ಇದು ಮಾಡಿಬಿಟ್ಟಿದ್ದೀವಿ ನಾವು. ಹಿಂಗೆ ಅಂತ ಸ್ವಲ್ಪ ಆಚೆ ಹೋದ್ಕೊಳ್ಳಿ ಅದು ಹೆಂಗೆ ಅನ್ಸುತ್ತೆ. ಇವೊಂದು ಸತ್ಯ ಇದ್ರೂ ಕೂಡ ಒಪ್ಕೊಳ್ಳೋದು ಕಷ್ಟ ಆಗುತ್ತೆ. ಬಟ್ ತುಂಬ ಜನ, ನನಗೆ ಎಷ್ಟು ನಂಬಿಕೆ ಬಂತು ಅಂದರೆ ಇವಾಗ ಸತ್ಯ ಎಷ್ಟು ಚೆನ್ನಾಗಿ ಟಚ್ ಆಗುತ್ತೆ ಅಂದರೆ ಖಂಡಿತ ತುಂಬ ಜನ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಅವ್ರ ಹೆಸರುಗಳೇ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾಲಂತೂ ಅವ್ರವ್ರ ಪೇಜ್ಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಗ್ರೂಪ್ಗಳು ಮಾಡ್ಕೊಂಡಿದ್ದಾರೆ, ವಾಟ್ಸಪ್ ಗ್ರೂಪ್ಗಳು ಮಾಡ್ಕೊಂಡಿದ್ದಾರೆ. ಅಂದರೆ ಜನಕ್ಕೆ ಇರೋ ಮಾಧ್ಯಮ ಅದಲ್ವಾ? ಸೊ ಆ ಥರ ತುಂಬ ಜನ ಆ ರೀತಿ ಇದು ಮಾಡ್ಕೊಂಡ್ಬಿಟ್ಟು ನನಗೆ ಎಷ್ಟು ಖುಷಿ ಆಯ್ತು ಅಂದರೆ, ಎಷ್ಟು ವಿಚಾರಗಳು ಜನರಲ್ಲಿದೆ, ಎಷ್ಟು ಬುದ್ಧಿವಂತರು ಅಂದರೆ. ಒಬ್ರು ಯಾರೋ ಹೇಳಿದರು, ನಿಜವಾದ ಪ್ರಜಾಕೀಯ ವ್ಯವಸ್ಥೆ ಆಲ್ ಓವರ್ ದಿ ವರ್ಲ್ಡ್ ಬಂದ್ಬಿಟ್ರೆ ಯುದ್ಧಗಳೇ ಇರಲ್ಲ ಅಂತ ಅಲ್ವಾ ಸರ್? ಯಾಕೆ ಯುದ್ಧ ಆಗುತ್ತೆ ಹೇಳಿ? ಯಾರಿಗಾರ ನಾವು ಯುದ್ಧ ಮಾಡ್ಬಿಟ್ಟು ಒಬ್ಬರ ಮೇಲೆ ಬಾಂಬ್ ಹಾಕೋಣ ಅಂತ ಹೇಳಿದ್ರೆ ಜನಗಳು ಪೋಲಿಂಗ್ ಮಾಡ್ರೆ ಜನಗಳು ಬೇಡ ಅಂತಾರೆ. ನಮ್ಮ ನಾಯಕರುಗಳೇ ಯುದ್ಧ ಗಿದ್ದ ಇದ್ರ ಬಗ್ಗೆ ಎಲ್ಲ ಮಾತಾಡೋದು, ಬಿಕಾಸ್ ಅವ್ರ ಅಸ್ತಿತ್ವ ಅವ್ರಿದು ಎಲ್ಲವೂ ಕಾಡ್ತಾ ಇರುತ್ತೆ. ಸೊ ಅದೊಂದು ದೊಡ್ಡ ಒಂದು ಚೇಂಜಸ್ ಆಗುತ್ತೆ ಸರ್. ಒಂದು ಸಣ್ಣ ರೀತಿ ಸ್ಟಾರ್ಟ್ ಆಗಿರೋದು ಇದು ಖಂಡಿತ ಒಂದು ಅದ್ಭುತವಾದ ಒಳ್ಳೇದಾಗಲಿ. ಅದ್ರ ಬಗ್ಗೆ ಯಾಕೆಂದ್ರೆ 2 ಮಾತಿಲ್ಲ. ಯಾಕೆಂದ್ರೆ ಒಂದು ಹೊಸತನವನ್ನ, ಒಂದು ಒಳ್ಳೆದನ್ನ ಸ್ವೀಕರಿಸಬೇಕಾದ್ರೆ ಅಥವಾ ಜನಕ್ಕೆ ಅರ್ಥ ಆಗಬೇಕಾದ್ರೆ
ಸ್ವಲ್ಪ ಟೈಮ್ ಅಂತೂ ಹಿಡಿಯುತ್ತೆ. ಯಾಕೆಂದರೆ ನೀವು ಹೇಳಿದಾಗೆ ಎ ಫಾರ್ ಆ್ಯಪಲ್ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅಂದರೆ ಅವ್ರು ಬದಲಾಯಿಸಬೇಕು, 4-5 ಪದಗಳನ್ನು ಕೂಡ ಅವ್ರ ತಲೆಯಲ್ಲಿ ಇಡಬೇಕು ಅಂತಂದರೆ ಟೈಮ್ ಬೇಕಾಗುತ್ತೆ. ಸೊ ಈಗ 28 ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿಲಿ ನಿಮ್ಮ ಪ್ರಜಾಕೀಯದ ಅಭ್ಯರ್ಥಿಗಳು ಈಗಾಗಲೇ ಕಣದಲ್ಲಿದ್ದಾರೆ. ಎಂತೆಂಥವ್ರನ್ನ ಸೆಲೆಕ್ಟ್ ಮಾಡಿದ್ರಿ? ಯಾಕೆಂದರೆ ನೀವು ಆರಂಭದಲ್ಲಿ ಒಂಥರ CET ಎಕ್ಸಾಮ್ ಥರ ಇತ್ತು. ಸೊ ಏನು ಅನ್ಸುತ್ತೆ ಇವಾಗ 28 ಜನನ ಒಂದು ಆ್ಯಂಗಲಲ್ಲಿ ನೋಡಿದಾಗ ನಿಮ್ಗೆ? ಇಲ್ಲ ಸರ್, ನೋಡಿ ಇಲ್ಲೂ ಕೂಡ ಬಿಗ್ಗೆಸ್ಟ್ ಟಾಸ್ಕ್ ಅಂದರೆ ನನಗೆ ಜನಗಳ ಸಮಸ್ಯೆನೇ ಅನ್ಸಲ್ಲ. ನಿಜವಾಗ್ಲೂ ಜನ ಓಪನ್ ಆಗಿದ್ದಾರೆ, ಅವರು ನೋಡ್ತಾ ಇದ್ದಾರೆ ಇವ್ರು ಎಂಥವ್ರು ಬರ್ತಾರೆ, ಯಾವ ಥರ ಬರ್ತಾರೆ. ಯಾಕಂದರೆ ಜನ ಅಷ್ಟು ಈಸಿಯಾಗಿ ನಂಬೋದಿಲ್ಲ ಸರ್. ನಾವು ನಂಬಲಿ ಅಂತ ಏನೋ ಅಕ್ಸೆಪ್ಟ್ ಮಾಡೋದು ತಪ್ಪೇ. ಯಾಕಂದರೆ ಅದಕ್ಕೂ ಒಂದು ಮೆಚುರಿಟಿ ಬೇಕು, ಜನ ಕಾಯ್ತಾರೆ. ಜನ ಸಾಮಾನ್ಯರಲ್ಲ ಸರ್, ಅಸಾಮಾನ್ಯರವರು. ಸೊ ಇವಾಗ ನಮಗೆ ಪ್ರಾಬ್ಲಮ್ ಅಂದರೆ ನಮ್ಮ ಹತ್ರ ಬರೋ ಅಂಥವ್ರು ಎಂಥವ್ರು ಅನ್ನೋದೇ ಬಹಳ ಮುಖ್ಯ ಇಲ್ಲಿ. ನಾವು ಅದಕ್ಕೆ ತುಂಬ ಸಾಕಷ್ಟು ಕ್ವಶನ್ಸ್ಗಳು ಕೊಟ್ಟು, ಒಂದು ಪರ್ಸನಲ್ ಇಂಟರ್ವ್ಯೂಗಳು ಮಾಡಿ, ಒಂದು ರಿಟರ್ನ್ ಟೆಸ್ಟ್ಗಳು ಮಾಡಿ, ಆಮೇಲೆ ಅದಕ್ಕೆಲ್ಲ ನಾವು ಹೇಳಿ ನಮ್ಮ ಗೈಡ್ಲೈನ್ಸ್ ಹೇಳಿ, ನೋಡಪ್ಪ ಈ ಥರ ಇರುತ್ತೆ, ನೀವು ಮತ್ತೆ ರಾಜಕೀಯದ ವ್ಯವಸ್ಥೆ ಅಂತ ಹೋಗಬೇಡಿ. ಆದರೂ ಕೂಡ ಕೆಲವರು ಎಷ್ಟೋ ಜನ ರೋಡಲ್ಲಿ ಹೋಗ್ಬಿಟ್ಟು ನಾವೇನೋ ಬದಲಾಯಿಸ್ಬಿಡ್ತೀವಿ, ನಾವೇನೋ ಚೇಂಜ್. ಇಲ್ಲಪ್ಪ, ನೀವು ಮಾಡೋದು ಏನಿಲ್ಲ ಇಲ್ಲ. ಆ್ಯಕ್ಚುಲಿ ನೀವೊಂದು ಇನ್ನು ಬ್ರಿಡ್ಜ್ ಥರ ವರ್ಕ್ ಮಾಡ್ತೀರಾ ಅಷ್ಟೇ ಇಲ್ಲಿ ಸರ್. ಇವನ್ ಮ್ಯಾನಿಫೆಸ್ಟೋನ ಹೇಳಿದ್ದೀನಿ. ಯಾಕಂದರೆ ನಾವು ಫಸ್ಟು ಮ್ಯಾನಿಫೆಸ್ಟೋ ನಿಮ್ಮ ಏರಿಯಾ ಸಮಸ್ಯೆಗಳು ನಿಮ್ಮ ಇದನ್ನೆಲ್ಲ ತೊಗೊಂಬನ್ನಿ ಅಂದರೆ ಇಷ್ಟಿಷ್ಟು ಕಡತಗಳು ತೊಗೊಂಬಂದರು. ಯಾಕಂದ್ರೆ ಎಲ್ಲ ಕಡೆ ಇರೋದೇ ಸಮಸ್ಯೆ. ಒಂದು ವಾಟ್ರದು, ಎಜುಕೇಷನ್ನು, ಹೆಲ್ತು, ಇನ್ಫ್ರಾಸ್ಟ್ರಕ್ಚರು, ಜಾಬ್ಸು, ಏನು ಸರ್ ಈ ಥರದ ಸಮಸ್ಯೆಗಳು ಎಲ್ಲ ಕಡೆನೂ ಇದಾವೆ. ಹಂಗೆ ನೋಡಕ್ ಹೋದ್ರೆ ಜನರಲ್ ಎಲ್ಲ ಮೂಲಭೂತ ಸಮಸ್ಯೆಗಳಿದ್ದಾವೆ. ನಾನು ಹೇಳಿದ್ದು ಅದನ್ನ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದ್ವಿ ನಾವು, ಹೇಗೆ ಸರಿ ಮಾಡ್ತೀರಾ ಇದನ್ನ ಹೇಳಿ ಅನ್ಕೊಳ್ಳಿ. ಎಲ್ಲ ಸೈಲೆಂಟ್ ಆಗ್ತಾರೆ, ಯಾರಿಗೂ ಗೊತ್ತಿಲ್ಲ ಸರ್. ಮಾಡ್ಬಿಡ್ತೀನಿ ಅಂತಾರೆ. ಹೇಗೆ ಅಂದ್ರೆ ನಾವು ನೋಡ್ತೀವಿ ಸರ್, ನಾವು ಮಾಡ್ತೀವಿ ಸರ್, ನಮ್ಮ ಬಡ್ಜೆಟ್. ಇಲ್ಲಪ್ಪ, ನಿಮ್ಗೆ ಅದು ಗೊತ್ತಿರ್ಬೇಕು ಫಸ್ಟ್ ಆಫ್ ಆಲ್. ಏನು ಬಡ್ಜೆಟ್ ಇದೆ, ನಮ್ಮಲ್ಲಿ ಏನು ಟೆಕ್ನಾಲಜಿ ಇದೆ, ಹೇಗೆ ಮಾಡ್ಬೋದು, ಜನನ ಹೆಂಗೆ ಇನ್ಕ್ಲೂಡ್ ಮಾಡ್ಕೊಬೇಕು ಅದರಲ್ಲಿ. ನಾನೊಬ್ಬ ಹೋಗಿ ಏನೋ ಬದಲಾಯಿಸ್ಬಿಡೋದ್ರ ಮೂರ್ಖತನ ಅದು. ಸೊ ಅದಕ್ಕೋಸ್ಕರ ನಾವು ಇವಾಗ ಸೆಕೆಂಡ್ ಹೇಳಿದ್ ನಾವು ಹೇಗೆ ಮಾಡ್ತೀರಾ ಅನ್ನೋದನ್ನ ಮೇನ್ ಇಟ್ಕೊಂಡು, ಯಾಕಂದರೆ ಅದಕ್ಕೆ ಆದಂಥ ಹಿಂದ್ಗಡೆ ಒಂದು ಸ್ಟ್ರಕ್ಚರೇ ಇದೆ ಸರ್. ಜ್ಞಾನಿಗಳಿದ್ದಾರೆ, ಇನ್ನು ದೊಡ್ಡ ದೊಡ್ಡ IAS ಆಫೀಸರು, KS ಆಫೀಸರು, ವಿದ್ಯಾವಂತರು, ಎಕ್ಸ್ಪರ್ಟ್ ಕಮಿಟಿಗಳು, ಏನು ಸರ್ PhD ಮಾಡಿರೋವಂಥವ್ರು ಅಂತ ಎಲ್ಲರೂ ಇದ್ದಾರೆ. ಏನು ಅವರು ಎಷ್ಟೋ ಸಾಕಷ್ಟು ವರ್ಷಗಳಿಂದ ಇದ್ರ ಮೇಲೆ ಕೆಲಸಗಳು ಮಾಡಿದ್ದಾರೆ. ನಿಮ್ಮ ಕೆಲಸ ಇಷ್ಟೇಪ್ಪ, ಜನಕ್ಕೆ ಏನು ಬೇಕು ತಿಳ್ಕೊಳ್ಳಿ, ಜನರ ಜೊತೆ ಸಂಪರ್ಕದಲ್ಲಿರಿ. ಇಲ್ಲಿ ಬನ್ನಿ, ಜ್ಞಾನಿಗಳಿದ್ದಾರೆ, ಅವ್ರ ಹತ್ರ ಅದನ್ನು ಮುಂದೆ ಇಡಿ. ಅವ್ರು ನಿಮಗೆ ಪ್ಲಾನಿಂಗ್ ಕೊಡ್ತಾರೆ, ಒಂದು 4 ಪ್ಲಾನಿಂಗು, 1 2 3 4 ಅಂತ. ಅದನ್ನ ಮತ್ತೆ ಜನರ ಮುಂದಿಡಿ, ನೋಡಿ ಈ ಥರ ಪ್ಲಾನಿಂಗ್ ಮಾಡಿದ್ವಿ, ನಿಮ್ಗೆ ಯಾವ್ದು ಬೇಕು, ಪ್ರಿಫರೆನ್ಷಿಯಲಿ ಯಾವ್ದು ಫಸ್ಟ್ ಬೇಕು ಅಂತ. ಅದನ್ನು ಜನರ ಪೋಲಿಂಗಲ್ಲಿ ತೊಗೊಂಬನ್ನಿ. ಅದನ್ನ ಕೆಲಸನೂ ಪಾರದರ್ಶಕತೆಯಿಂದ ಮಾಡಿ. ಸೊ ರಿಪೋರ್ಟ್ಗಳು ಕೊಡಿ. ಜನ ನೀವು ಸರಿ ಕೆಲಸ ಮಾಡ್ತಿಲ್ಲ ಅಂದರೆ ನಾವು ಅದನ್ನು ಪಕ್ಷದ ವತಿಯಿಂದ ನಾವು ರಿಪೋರ್ಟ್ ಕಲೆಕ್ಟ್ ಮಾಡ್ತೀವಿ. ನಾವು ನಿಮಗೆ ಒಂದ್ಸತಿ ಕರೆಕ್ಷನ್ ಟೈಮ್ ನೀವು ಆಗಿಲ್ಲ ಅಂದರೆ ನಿಮ್ಮನ್ನ ತೆಗೆದಾಕ್ತೀವಿ. ಈ ಥರದೆಲ್ಲ ಒಂದು ಪ್ರೊಸೀಜರ್ ಮಾಡ್ಕೊಂಡಿದ್ದೀವಿ ಸರ್. ತುಂಬ ಅದ್ಭುತವಾದಂಥ ಪರಿಕಲ್ಪನೆ. ಜೊತೆಗೆ ಆ ಕಲ್ಪನೆ ಬರಬೇಕು ಅನ್ನೋಂಥ, ಆ ಕಲ್ಪನೆಗೆ ಒಂದು ಜೀವ ಸಿಗಬೇಕು ಅಂತಂದರೆ ಬಹುಶಃ ಜನ ಅದನ್ನು ಬೇಗ ಅರ್ಥ ಮಾಡ್ಕೊಳ್ಬೇಕು ಅನ್ನೋಂಥದ್ದು ಕೂಡ. ಎಸ್ ಸರ್, ನಿಮ್ಮ ಜೊತೆ ಮಾತನಾಡ್ತೀನಿ. ವೀಕ್ಷಕರೇ, ಯುಗಾದಿ ಸಂಭ್ರಮದಲ್ಲಿ ಉಪೇಂದ್ರ ನಮ್ಮ ಜೊತೆ ಇದ್ದಾರೆ. ಸೊ ಅವರ ಪರಿಕಲ್ಪನೆಯನ್ನು ನೀವು ಕೇಳಿಸ್ಕೊಂಡ್ರೆ, ಯಾಕೆಂದರೆ ಈಗಾಗಲೇ ಸಾಕಷ್ಟು ದಿನಗಳಿಂದ ನೀವು ನೋಡಿದ್ದೀರಿ. ಉಪೇಂದ್ರ ಅಂತಂದರೆ ಏನಪ್ಪ, ಸಿನಿಮಾದಲ್ಲಿ ಇದ್ದಂಥವ್ರು ಇದ್ದಕ್ಕಿದ್ದಾಗೆ ಪಕ್ಷ ಮಾಡ್ತೀನಿ ಅಂದರೆ ಗೆಲ್ತಾರ? ಆದರೆ ಇದು ಗೆಲ್ಲುವಂಥ ಪಕ್ಷನೋ ಅಥವಾ ಗೆಲ್ಲೋದಕ್ಕೆ ಬೇಕಾದಂಥ ಸ್ಟ್ರಾಟಜಿಗಳನ್ನು ರಾಜಕೀಯ ಪಕ್ಷಗಳು ಮಾಡ್ಕೊಳ್ತಾ ಇರೋಂಥ ಪಕ್ಷ ಖಂಡಿತ ಅಲ್ಲ. ನೀವು ಅರ್ಥ ಮಾಡಿಕೊಂಡ್ರೆ ನಾವು ಗೆದ್ದ ಹಾಗೆ ಅನ್ನುವಂಥದ್ದು ಉಪೇಂದ್ರ ಅವರ ಧ್ಯೇಯ. ನೀವು ಕೂಡ ಉಪೇಂದ್ರ ಅವ್ರ ಜೊತೆ ಮಾತನಾಡಿ. ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ನೀವು TV5ಗೆ ಕರೆ ಮಾಡಿ ಉಪೇಂದ್ರ ಅವ್ರ ಜೊತೆ ನಿಮ್ಮ ಶುಭಾಶಯ ಆಗಬಹುದು ಅಥವಾ ನಿಮ್ಮ ಏನು ಪ್ರಶ್ನೆಗಳಿದ್ದಾವೆ ಅದ್ರ ಜೊತೆ